ಅದಾನಿ ಹಗರಣದಿಂದ ದೇಶದ ಜನಸಾಮಾನ್ಯರಿಗೆ ಆಗಿರುವ ನಷ್ಟ ಏನು? ಜನಸಾಮಾನ್ಯರ ಬಗ್ಗೆ ಎಂದೂ ಕಾಳಜಿ ವಹಿಸದ ಬಿಜೆಪಿ ಸರ್ಕಾರ ಪ್ರೀ ಹಂತದಲ್ಲೂ ಅದಾನಿಗೆ ಲಾಭ ಮಾಡಿಕೊಡುವ ಯತ್ನದಲ್ಲಿ ತೊಡಗಿದೆಯಾ? ಕೇಜ್ರಿವಾಲ್ ಮಾಡಿರುವ ಆರೋಪಗಳೇನು? ಅದಾನಿಗೆ ಅನುಕೂಲವಾಗುವಲ್ಲಿ ಸಹಕರಿಸಲಿಲ್ಲ ಅನ್ನೋದಕ್ಕೆ ಬಿಜೆಪಿ ಸರ್ಕಾರ ಕೇಜ್ರಿವಾಲ್ ವಿರುದ್ಧ ಸೇಡನ್ನ ತೀರಿಸಿಕೊಳ್ತಾ ಅದಾನಿ ವಿಚಾರವಾಗಿ ಸಂಸತ್ತಿನಲ್ಲಿ ಕೋಲಾಹಲವೇ ನಡೀತಾ ಇದೆ. ಅದಾನಿ ರಕ್ಷಣೆಯಲ್ಲಿ ಮೋದಿ ಸರ್ಕಾರ ತೊಡಗಿದೆ ಅಂತ ವಿಪಕ್ಷಗಳು ಆರೋಪಿಸುತ್ತಿವೆ. ವಿಪಕ್ಷಗಳ ಎದುರು ಬಿಜೆಪಿ ಯಥಾ ಪ್ರಕಾರ ದೇಶ ವಿರೋಧಿ ಷಡ್ಯಂತ್ರದ ಆರೋಪ ಮಾಡಿದೆ. ಈ ನಡುವೆ ಅದಾನಿ ಹಗರಣದಿಂದ ಜನಸಾಮಾನ್ಯರ ಪಾಲಿಗೆ ಆಗ್ತಿರುವ ನಷ್ಟ ಎಷ್ಟು ದೊಡ್ಡದು? ಅಮೆರಿಕ ನ್ಯಾಯಾಂಗ ಅದಾನಿ ವಿರುದ್ಧ ವಾರಂಟ್ ಹೊರಡಿಸಿರುವ ಸಂಬಂಧ ಯೂಟ್ಯೂಬರ್ ಧ್ರುವ್ ರಾಠಿ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ. ಅಮೆರಿಕ ನ್ಯಾಯಾಂಗ ಯಾಕೆ ಅದಾನಿ ವಿರುದ್ಧ ವಾರಂಟ್ ಹೊರಡಿಸಿದೆ ಅನ್ನೋದನ್ನ ಆ ವಿಡಿಯೋ ವಿವರಿಸುತ್ತೆ. ಅದಾನಿ ಥರದವರು ಏನೆಲ್ಲ ವಂಚನೆ ಮಾಡಿನೂ ಅರಗಿಸಿಕೊಳ್ಳೋದು ಭಾರತದಲ್ಲಿ ಮಾತ್ರ ಸಾಧ್ಯ ಮತ್ತು ಅದಾನಿಯಂತಹ ಮಿತ್ರರನ್ನ ರಕ್ಷಿಸೋಕೆ ಸರ್ಕಾರವೇ ನಿಂತು ಬಿಡುವುದು ಇಲ್ಲಿ ನಡೆಯುತ್ತೆ. ಆದ್ರೆ ಅಮೆರಿಕದಲ್ಲಿ ಇಂತಹ ವಂಚನೆ ಸಾಧ್ಯವಿಲ್ಲ. ಅಮೆರಿಕದ ಹೂಡಿಕೆದಾರರಿಗೆ ₹1 ವಂಚನೆ ಎಸಗಿದ್ರೂ ಅದು ದೊಡ್ಡ ಅಪರಾಧ ಆಗತ್ತೆ. ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ವಿರುದ್ಧ $265 ಮಿಲಿಯನ್ ಲಂಚ ನೀಡಿದ ಆರೋಪ ಮಾಡಲಾಗಿದೆ. ರೂಪಾಯಿ ಲೆಕ್ಕದಲ್ಲಿ 2238 ಕೋಟಿ. 2023 ಮಾರ್ಚ್ನಿಂದಲೂ ಅಮೆರಿಕದಲ್ಲಿ ಈ ವಿಚಾರ ಚರ್ಚೆಯಾಗ್ತಾ ಇತ್ತು. ಎಫ್ಬಿಐ ತನಿಖೆ ನಡೀತಾ ಇತ್ತು. ಸಾಗರ್ ಅದಾನಿ ವಿರುದ್ಧ ಎಫ್ಬಿಐ ಶೋಧ ನಡೆಸಿತ್ತು. ಅಮೆರಿಕದಲ್ಲಿ ಸಾಗರ್ ಅದಾನಿ ಸ್ಥಳಗಳ ಮೇಲೆ ಎಫ್ಬಿಐ ರೇಡ್ ನಡೆದಿತ್ತು. ಸಾಗರ್ ಅದಾನಿಯ ಲ್ಯಾಪ್ಟಾಪ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಎಸ್ಬಿಐ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು. 2023 ಮಾರ್ಚ್ನಲ್ಲೇ ಇದೆಲ್ಲವೂ ನಡೆದಿತ್ತು. ಗೌತಮ್ ಅದಾನಿ, ಸಾಗರ್ ಅದಾನಿ ಮತ್ತಿತರರ ವಿರುದ್ಧ ವಾರೆಂಟ್ ಅನ್ನು ಹೊರಡಿಸಲಾಗಿದೆ. ಇದು ಅತಿ ಗಂಭೀರ ಪ್ರಕರಣ ಆಗಿದೆ. ಇದರಲ್ಲಿ ಕಾರ್ಪೊರೇಟ್ ವಂಚನೆ ಇದೆ, ಕ್ರೋನಿ ಕ್ಯಾಪಿಟಲಿಸಂ ಇದೆ. ಸರ್ಕಾರವೇ ಉದ್ಯಮಿ ಮಿತ್ರನ ರಕ್ಷಣೆಗೆ ನಿಂತಿರುವ ವಿಲಕ್ಷಣ ಸನ್ನಿವೇಶ ಇದೆ. ಸಂಸತ್ತಿನ ಒಳಗೂ ವಿಪಕ್ಷಗಳೆಲ್ಲ ಅದಾನಿ ವಿಷಯದ ವಿರುದ್ಧ ಒಗ್ಗಟ್ಟಾಗದ ಸ್ಥಿತಿಯು ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ತಲೆದೋರಿದೆ. ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ, ಅಖಿಲೇಶ್ ಯಾದವ್ ನಾಯಕತ್ವದ ಎಸ್ಪಿ ಅದಾನಿ ವಿರುದ್ಧ ದಾಳಿ ಮಾಡೋದ್ರಿಂದ ಹಿಂದೆ ಸರಿದಿರುವ ಸನ್ನಿವೇಶವನ್ನ ಕಾಣಬಹುದು. ಅದಾನಿ ಭಾರತದಲ್ಲಿ ಅರೆಸ್ಟ್ ಆಗಬೇಕಾದಂತ ಪ್ರಕರಣದಲ್ಲೂ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ, ಭಯಗೊಂಡಿಲ್ಲ. ಅದಾನಿ ಮತ್ತು ಸರ್ಕಾರದ ನಡುವೆ ಸಂಬಂಧ ಇದೆ ಅನ್ನೋದು ಸ್ಪಷ್ಟ. ಈ ಹಂತದಲ್ಲಿ ಅದಾನಿ ವಿಚಾರವಾಗಿ ಕೇಜ್ರಿವಾಲ್ ನೀಡಿದ್ದ ಹೇಳಿಕೆ ಬಹಳ ಮುಖ್ಯವಾದದ್ದು. ಅದನ್ನು ಕೂಡ ಧ್ರುವ್ ರಾಠಿ ತಮ್ಮ ವಿಡಿಯೋದಲ್ಲಿ ಉಲ್ಲೇಖಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ದೆಹಲಿ ವಿಧಾನಸಭೆಯಲ್ಲಿ ಕಟುವಾದ ಆರೋಪಗಳನ್ನ ಮಾಡಿದ್ದಾರೆ. ಅವರು ಸಿಎಂ ಆಗಿದ್ದ ಅವಧಿಯಲ್ಲಿ ದೆಹಲಿಯ ವಿದ್ಯುತ್ ಕಂಪನಿಗಳನ್ನ ಅದಾನಿ ಗ್ರೂಪ್ಗೆ ಹಸ್ತಾಂತರಿಸುವಂತೆ ತೀವ್ರ ಒತ್ತಡ ಎದುರಾಗಿತ್ತು ಅಂತ ಹೇಳಿದ್ರು. ಅದಾನಿ ಗ್ರೂಪ್ ಹಲವಾರು ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ದರದಲ್ಲಿ ವಿದ್ಯುತ್ ಮಾರಾಟ ಮಾಡ್ತಿದೆ ಅಂತ ಕೇಜ್ರಿವಾಲ್ ಆರೋಪಿಸಿದ್ರು. 2021ರಲ್ಲಿ ಅದಾನಿ ಗ್ರೂಪ್ ಪ್ರತಿ ಯೂನಿಟ್ಗೆ ₹2.23 ವಿದ್ಯುತ್ ಸರಬರಾಜು ಮಾಡ್ತಿದೆ ಅಂತ ಗುಜರಾತ್ನಲ್ಲಿ ನನಗೆ ತಿಳಿಸಲಾಯಿತು. 2022ರಲ್ಲಿ ಈ ದರವನ್ನ ಪ್ರತಿ ಯೂನಿಟ್ಗೆ ₹8.83 ಹೆಚ್ಚಿಸಲಾಯಿತು. ಕೇವಲ 1 ವರ್ಷದ ಒಳಗೆ 4 ಪಟ್ಟು ಹೆಚ್ಚಾಗಿತ್ತು. ಅದಾನಿ ಗ್ರೂಪ್ ಮತ್ತು ಬಿಜೆಪಿ ಸರ್ಕಾರ ಹೊಂದಾಣಿಕೆಯನ್ನ ಮಾಡಿಕೊಂಡಿರೋದ್ರಿಂದ ಇದು ಸಂಭವಿಸಿದೆ ಅಂತ ಅವರು ಹೇಳಿದ್ರು. ನಾನು ದೆಹಲಿಯ ವಿದ್ಯುತ್ ಕಂಪನಿಗಳನ್ನ ಅದಾನಿ ಗ್ರೂಪ್ಗೆ ಹಸ್ತಾಂತರಿಸಿದ್ರೆ ವಿದ್ಯುತ್ ತುಂಬಾ ದುಬಾರಿ ಆಗ್ತಾ ಇತ್ತು. ದಿಲ್ಲಿ ನಿವಾಸಿಗಳು ತಮ್ಮ ಆದಾಯದೊಂದಿಗೆ ತಮ್ಮ ಬಿಲ್ಗಳನ್ನ ಪಾವತಿ ಮಾಡೋಕೆ ಸಾಧ್ಯವಾಗೋದಿಲ್ಲ ಮತ್ತು ಸರ್ಕಾರ ವಿದ್ಯುತ್ ಮೇಲೆ ಸಬ್ಸಿಡಿಗಳನ್ನ ನೀಡೋಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಸರ್ಕಾರದ ಪ್ರಸ್ತಾಪವನ್ನ ನಾನು ಒಪ್ಪದೇ ಇದ್ದದ್ದೇ ಜೈಲಿಗೆ ತಳ್ಳೋಕೆ ಕಾರಣ ಅಂತ ಕೂಡ ಕೇಜ್ರಿವಾಲ್ ಹೇಳಿದ್ರು. ಮತ್ತು ಬಹುಶಃ ಅದಾನಿ ಪರ ವಹಿಸಿಕೊಂಡು ಬಿಜೆಪಿ ಎಷ್ಟೆಲ್ಲ ಆಟವಾಡ್ತಿದೆ ಅನ್ನೋ ಸತ್ಯವನ್ನ ಬಯಲು ಮಾಡುವ ಹಾಗೆ ಕೇಜ್ರಿವಾಲ್ ಆರೋಪಗಳಿವೆ. ಮತ್ತು ಬಹುಶಃ ಈ ವಿಚಾರ ಇತರ ವಿಪಕ್ಷಗಳು ಅದಾನಿ ವಿರುದ್ಧ ಮಾಡ್ತಿರುವ ಆರೋಪಗಳಿಗಿಂತ ಭಿನ್ನ ಮತ್ತು ಶಕ್ತಿಯುತವಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.